ಹಾಯ್ ಫ್ರೆಂಡ್ಸ್, ಹಂಗಿದ್ರೆಲ್ಲರೂ ನಾನು ನಿಮ್ಗೊಬ್ಬರು ಒಂದು ಇಂಪಾರ್ಟೆಂಟ್ ಟಾಪಿಕ್ ಐತಿ. ಏನಪ್ಪಾ ಅಂತಂದ್ರೆ 2,000 ರೂಪಾಯಿ ಎಲ್ಲರೂ ಯಾವಾಗ ಬರ್ತಾವ ಅಂತೇಳಿ ಪ್ರತಿಯೊಬ್ಬರು ಕಾಯಕತ್ತಿದ್ರೆ ನಮ್ಗೆ ರಾಜ್ಯ ಸರ್ಕಾರದಿಂದನೂ 4 ಕಂತು ಬರಬೇಕು ಗೃಹಲಕ್ಷ್ಮಿ ಅಂತೇಳಿ. ಆಮೇಲೆ ಕೇಂದ್ರ ಸರ್ಕಾರದಿಂದನೂ ಒಂದು ಕಂತು ಬರೋದು ಪೆಂಡಿಂಗ್ ಐತಿ. ಯಾವ್ದಪ್ಪ ಅಂತಂದ್ರೆ PM ಕಿಸಾನ್ ಯೋಜನಾ ಅಂತೇಳಿ 2,000 ರೂಪಾಯಿ ಪ್ರತಿ 4 ತಿಂಗಳಿಗೊಮ್ಮೆ ಕ್ವಾರ್ಟರ್ಲಿ 2,000 ರೂಪಾಯಿ ಅವರು ಹಾಕ್ತಿದ್ರ. ಅಂದ್ರೆ ಒಂದು ವರ್ಷಕ್ಕೆ 6,000 ರೂಪಾಯಿ ಪ್ರತಿಯೊಬ್ಬರು ರೈತರಿಗೆ ಯಾರೆಲ್ಲ ರಿಜಿಸ್ಟರ್ ಮಾಡ್ಯಾರ, ಯಾರೆಲ್ಲ ಅದಕ್ಕೆ ಯೋಜನೆಗೆ ಅಪ್ಲೈ ಮಾಡ್ಯಾರ ಅವ್ರಿಗೆ ಪ್ರತಿಯೊಬ್ಬರಿಗೂ ಬರ್ತಾ ಇದ್ದು. ಈಗ 19 ಕಂತನ ಅವರು ಕರೆಕ್ಟ್ ಆಗಿ ಹಾಕಿದ್ರೆ, ಬಟ್ 20ನೇ ಕಂತ ಬಿಡುಗಡೆ ಆಗತ್ತಿದ್ದಿಲ್ಲ. ಯಾಕಂದ್ರೆ ಜೂನ್ ಒಳಗೆ ಆಗ್ಬೇಕಾಗಿತ್ತು. ಲಾಸ್ಟ್ ಟೈಮ್ ಫೆಬ್ರವರಿ ಒಳಗೆ 19ನೇ ಕಂತ ಬಂದಿತ್ತು, ಬಟ್ 20ನೇ ಕಂತ ಜೂನ್ ಒಳಗೆ ಆಗ್ಬೇಕಾಗಿತ್ತು. ಈಗ ಜುಲೈ ಆಯ್ತು, ಈಗ ಆಗಸ್ಟ್ ಬರಾಕತ್ತೈತಿ. ಹೊಳ್ಳಿ ಇನ್ನ ಮಟ್ಟ ಹಾಕಿದ್ದಿಲ್ಲ. ಸೊ ಅದಕ್ಕೆ ಡೇಟ್ ಕನ್ಫರ್ಮ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಅದಕ್ಕೆ ಡೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಅವ್ರ ವೆಬ್ಸೈಟ್ ಒಳಗೆ ಡೇಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ. ಯಾವ ಡೇಟ್ ಅನ್ನೋದನ್ನ ತಿಳ್ಕೊಳ್ಳೋನು. ಆಮೇಲೆ ಗೃಹಲಕ್ಷ್ಮಿ ಹಣ ಯಾವಾಗ ಬರ್ತೈತಿ, ಎಷ್ಟೆಷ್ಟು ಕಂತು ಬರ್ತೈತಿ ಅನ್ನೋದ್ರ ಬಗ್ಗೆನೂ ಪೂರ್ತಿ ಇನ್ಫಾರ್ಮೇಶನ್ ತಿಳ್ಕೊಳ್ಳೋನು. 3-4 ದಿನದಿಂದ ನನಗೆ ಆರಾಮಿದ್ದಿದ್ದಿಲ್ಲ, ಸೊ ಅದಕ್ಕೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದಿಲ್ಲ. ಸೊ ಇವಾಗ ಕಲೆಕ್ಟ್ ಮಾಡಿ ನಿಮ್ಮ ಮುಂದೆ ಹೇಳ್ಬೇಕಂತೇಳಿ ಬಂದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ. 4ರಿಂದ 5 ನಿಮಿಷದ ವಿಡಿಯೋ ಇರ್ತೈತಿ. ಫುಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ಐತಿ. PM ಕಿಸಾನ್ ಯೋಜನೆ 2,000 ರೂಪಾಯಿ ಯಾವಾಗ ಬರ್ತೈತಪ್ಪ ಅಂತಂದ್ರೆ ಆಗಸ್ಟ್ 2ನೇ ತಾರೀಕಿಗೆ ಬರ್ತೈತಿ. ಅವ್ರ ಅಫಿಷಿಯಲಿ ವೆಬ್ಸೈಟ್ ಒಳಗೆ ಡೇಟ್ ಅನ್ನ ಲಾಂಚ್ ಮಾಡಿದ್ದಾರೆ. 1-2 ತಿಂಗಳ ಡಿಲೇ ಆಗೈತಿ, ಬಟ್ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಆಗಸ್ಟ್ 2ನೇ ತಾರೀಕು 11:00 ಅಂದ್ರೆ ಎಲ್ಲರಿಗೂ ಅಮೌಂಟ್ ಬರ್ತೈತಿ. 11:00 ಸ್ಟಾರ್ಟ್ ಆಗ್ತೈತಿ. 11:00 5 ಗಂಟೆ ತನಕ ಎಲ್ಲರಿಗೂ ಅಮೌಂಟ್ ಬರ್ತಾ ಇರ್ತೈತಿ. ಯಾರಿಗೆಲ್ಲ 2ನೇ ತಾರೀಕಿಗೆ ಬಂದಿಲ್ಲ, 2ನೇ ತಾರೀಕಿಗೆ ಸ್ಕಿಪ್ ಆಗೈತೆ ಅಂತಂದ್ರೆ ಕನ್ಫರ್ಮ್ ಆಗಿ 3ನೇ ತಾರೀಕಿಗಂತಿ ಬರ್ತೈತಿ. ಯಾರಿಗೂ ಮಿಸ್ ಆಗೋದಿಲ್ಲ. ಯಾಕಂದ್ರೆ ಅದ ಸೆಂಟ್ರಲ್ ಗೌರ್ಮೆಂಟ್ ಮಿಸ್ ಆಗೋದಿಲ್ಲ, ಬರ್ತಾವ. ಈಗ 2 ತಿಂಗಳದ ಡಿಲೇ ಆಗಿತ್ತ, ಬಟ್ ಹಾಕಾಕತ್ತಾರ. ಅವ್ರು ಅಫಿಷಿಯಲ್ ಆಗಿ ಡೇಟು ಹೇಳಿದಾರ. ಅದೊಂದು ಚಲೋ. ಕೇಂದ್ರ ಸರ್ಕಾರದ ಒಂದು ಏನಪ್ಪಾ ಅಂತಂದ್ರೆ ಕಾನ್ಫಿಡೆಂಟ್ ಆಗಿ ಡೇಟ್ ಹೇಳಿಬಿಡ್ತಾರೆ. ನಾವು ಈ ಡೇಟಿಗೆ ಹಾಕ್ತೇವೆ ಅಂದ್ರೆ ಹಾಕ್ತೇವೆ, ದೂಸರಾ ಮಾತಾ ಇಲ್ಲ. ಈ ರಾಜ್ಯ ಸರ್ಕಾರದ ಹಂಗಾಗತ್ತಿಲ್ಲ. ರಾಜ್ಯ ಸರ್ಕಾರದ ಏನಾಗತ್ತಪ್ಪ ಅಂತಂದ್ರೆ 15 ತಾರೀಕು ಹಾಕ್ತೇವೆ, 20 ತಾರೀಕಿಗೆ ಹಾಕ್ತೇವೆ, ಮುಂದಿನ ತಿಂಗಳು 2ಕ್ಕೆ ಹಾಕ್ತೇವೆ, 3ಕ್ಕೆ ಹಾಕ್ತೇವೆ ಅಂತ ಹೇಳಿ ದುಡ್ಕೊಂತ ಬಂದ್ ಬಿಡಾಕತ್ತಾರ. ಈಗ 4ನೇ ತಿಂಗಳದ ಅಮೌಂಟ್ ಹಾಕ್ಬೇಕು, ಇನ್ನೂ ಕೂಡ ಹಾಕಿಲ್ಲ. ವರಮಹಾಲಕ್ಷ್ಮಿ ಹಬ್ಬದೊಳಗಡೆ ಕನ್ಫರ್ಮ್ ಆಗಿ ಹಾಕ್ತಾರ. ಅಟ್ಲೀಸ್ಟ್ 2 ಕಂತಾದ್ರೂ ಹಾಕ್ತಾರೆ. ಯಾಕಂದ್ರೆ ಲಾಸ್ಟ್ ಹೋದ ವರ್ಷನೂ ಅದೇ ತರ ಹಾಕಿದ್ರೆ, ಸೊ ಇದು ಸಲ ಕನ್ಫರ್ಮ್ ಆಗಿ ಹಾಕ್ತಾರ. 4,000 ಅಂತ ಹಾಕ್ತಾರ. ಸೊ ವೇಟ್ ಮಾಡೋನು. ಇನ್ನ ಅವ್ರ ಕಡೆಯಿಂದ ಏನು ಕನ್ಫರ್ಮೇಶನ್ಸ್ ಬರಾಕತ್ತಿಲ್ಲ. 21 ಕೊಟ್ಟಿವಿ, 22 ಕಂತು ಕೊಟ್ಟಿವಿ ಅನ್ಕೊಂತನ ಹೊಂಟಾರ, ಬಟ್ ಇನ್ನ ಏನು ಕನ್ಫರ್ಮೇಶನ್ ಬರಾಕತ್ತಿಲ್ಲ. ಸೊ ಬಂದ ತಕ್ಷಣ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೇನೆ. ಆದ್ರೆ ಇದ ನರೇಂದ್ರ ಮೋದಿ ಅವ್ರದ PM ಕಿಸಾನ್ ಯೋಜನೆಯಿಂದ ಏನೈತಲ್ಲ, ಇದ ಪ್ರತಿಯೊಬ್ಬರಿಗೂ 2ನೇ ತಾರೀಕಿಗೆ ಪ್ರತಿಯೊಬ್ಬರ ರೈತರಿಗೂ ಬಂದೇ ಬರ್ತೈತಿ. 11:00 ಟೈಮಿಂಗ್ ಹೇಳಿದಾರ. 2ನೇ ತಾರೀಕಿಗೆ ಅಕಸ್ಮಾತ್ ಆಗಿ ಉಳ್ದಿರಪ್ಪ, ಏನಾದ್ರು ಮಿಸ್ ಆಗೈತಪ್ಪ ಅಂತಂದ್ರೂ 3ನೇ ತಾರೀಕಿಗಾದ್ರೂ ಕನ್ಫರ್ಮ್ ಬಂದೇ ಬರ್ತೈತಿ. ಆಮೇಲೆ ಗೃಹಲಕ್ಷ್ಮಿದು ಹಾಕ್ತಾರ. ಯಾಕಪ್ಪ ಅಂತಂದ್ರೆ ಪ್ರತಿ ವರ್ಷ ಅವರು ತಪ್ಸಿರ್ದಿಲ್ಲ, ಹಬ್ಬಕ್ಕಾಗಿ ಹಾಕಕತ್ತಾರ ಖರ್ಚಿಗೆ ಅಂತ ಹೇಳಿ. ಇಲ್ಲಾಂದ್ರೆ ಅವ್ರ ಸರ್ಕಾರದ ಮೇಲೆ ಬಹಳ ಕೆಟ್ಟ ಪ್ರಭಾವ ಬೀರ್ತೈತಿ ಅಂತೇಳಿ ಅವರು ಒಂದು ಮಾನವೀಯತೆಯಿಂದ ಹಾಕ್ತಾರೆ. ಸೊ ಎಲ್ಲರೂ ವೇಟ್ ಮಾಡೋಣ. ಮತ್ತೆ ಏನೋ ಇನ್ಫಾರ್ಮೇಶನ್ ಇತ್ತ ಕಲೆಕ್ಟ್ ಮಾಡಿ ಹೇಳ್ತಾ ಇರ್ತೇನೆ. UK ಬ್ರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಬಾಯ್.